ಕೊರೋನಾ ಪೈರಸಿಯ ಮಧ್ಯೆಯೂ ಗೆದ್ದು ಬೀಗಿದ ರಾಬರ್ಟ್ ಕೆಲವೇ ದಿನಗಳಲ್ಲಿ 100 ಕೋಟಿ ಕ್ಲಬ್ ಸೇರಿ ಹೊಸ ಇತಿಹಾಸವನ್ನು ನಿರ್ಮಿಸಿದೆ. ಈ ಮಧ್ಯೆ ಇದೇ ಕೊರೋನಾ ನೀತಿ ರಾಬರ್ಟ್ ಪ್ರದರ್ಶಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಕಾರಣ ಚಿತ್ರದ ಅವಧಿ. ರಾಬರ್ಟ್ ಚಿತ್ರದ ಅವಧಿ ಬರೋಬ್ಬರಿ 2 ಗಂಟೆ 46 ನಿಮಿಷ. ಮಧ್ಯಂತರ ಎಲ್ಲ ಸೇರಿ ಕಡಿಮೆ ಅಂದ್ರೂ 10 ರಿಂದ 5 ನಿಮಿಷ ಸೇರ್ಪಡೆಯಾಗುತ್ತೆ. ಒಟ್ಟು 10 3 ಗಂಟೆ. ಪ್ರಸ್ತುತ ಸರ್ಕಾರದ ನೈಟ್ ಕರ್ಫ್ಯೂ ಪ್ರಕಾರ ರಾತ್ರಿ 10 ಗಂಟೆಯ ಬಳಿಕ ಸಾರ್ವಜನಿಕವಾಗಿ ಯಾರೂ ಓಡಾಡುವಂತಿಲ್ಲ. ಸರ್ಕಾರದ ಈ ನೀತಿ ರಾಬರ್ಟ್ ಪ್ರದರ್ಶಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರದರ್ಶನ ಆರಂಭವಾದರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಬೆಳಗ್ಗೆ 10:30ಕ್ಕೆ ತನ್ನ ಆಟವನ್ನು ಪ್ರಾರಂಭಿಸುತ್ತೆ. ಇನ್ನು ಕೆಲವು ಚಿತ್ರಮಂದಿರಗಳು 11 ಗಂಟೆಗೆ ಪ್ರದರ್ಶನವನ್ನು ಶುರು ಮಾಡುತ್ತೆ. ಇಲ್ಲೇ ಸಮಸ್ಯೆ ಶುರುವಾಗಿರೋದು. ಬೆಳಗ್ಗೆ 11 ಗಂಟೆಗೆ ಪ್ರದರ್ಶನ ಆರಂಭಿಸುವ ಚಿತ್ರಮಂದಿರಗಳು 3 ಪ್ರದರ್ಶನಕ್ಕೆ ತೃಪ್ತಿ ಪಡೆದುಕೊಳ್ಬಹುದು. ಕೊನೆಯ ಪ್ರದರ್ಶನ ಸಂಜೆ 5 ಗಂಟೆಗೆ ಅಥವಾ 6 ಗಂಟೆಗೆ ಆರಂಭಿಸಿದ್ರೆ 8 ಅಥವಾ 9 ಗಂಟೆಗೆ ಪ್ರದರ್ಶನ ಮುಗಿಸಿ 9:30 ಒಳಗೆ ಮನೆ ಸೇರ್ಕೋಬಹುದು. ಆದರೆ ಬೆಳಗ್ಗೆ 10 ಗಂಟೆಯ ಪ್ರದರ್ಶನದ ಚಿತ್ರಮಂದಿರಗಳು ಸಂಜೆ 7ಕ್ಕೆ ಕೊನೆಯ ಪ್ರದರ್ಶನ ಆರಂಭಿಸಿದ್ರೆ ಬೆಳಗ್ಗೆ 11:30ಕ್ಕೆ ಪ್ರದರ್ಶನ ಆರಂಭಿಸಿದ ಚಿತ್ರಮಂದಿರಗಳು ಸೆಕೆಂಡ್ ಶೋ ಆರಂಭಿಸುವುದು 7:30ಕ್ಕೆ. ಇದುವೇ ಗೊಂದಲಕ್ಕೆ ಕಾರಣವಾಗಿರುವುದು. ಸರ್ಕಾರ ಹೇಳುವಂತೆ ರಾತ್ರಿ 9:30ಕ್ಕೆ ಎಲ್ಲ ಕೆಲಸವನ್ನು ಮುಗಿಸಿ 10 ಗಂಟೆಗೆ ಮನೆ ಸೇರ್ಕೋಬೇಕು. ಆದರೆ 7 ಗಂಟೆಗೆ ಆರಂಭವಾದ ಪ್ರದರ್ಶನ ಮುಗಿಯೋದೇ 10 ಗಂಟೆಗೆ. 7:30ಕ್ಕೆ ಶುರುವಾದ ಪ್ರದರ್ಶನ ಕೊನೆಯಾಗೋದೇ 10:30ಕ್ಕೆ. ಹೀಗಾಗಿ ಈ 2 ಸಮಯದಲ್ಲಿ ರಾಬರ್ಟ್ ಪ್ರದರ್ಶಿಸೋದು ಅಸಾಧ್ಯ. ಇದರಿಂದ ಪ್ರದರ್ಶನದ ಸಮಯ ಬದಲಾವಣೆ ಅನಿವಾರ್ಯ. 3 ಪ್ರದರ್ಶನಕ್ಕಷ್ಟೇ ರಾಬರ್ಟ್ ಮೀಸಲಾಗಬೇಕಾಗುತ್ತೆ ಅಥವಾ ಸಮಯದಲ್ಲಿ ಬದಲಾವಣೆಯನ್ನು ಮಾಡಬೇಕು. ದಿನ 4 ಆಟಗಳಲ್ಲಿ ರಾಬರ್ಟ್ ಪ್ರದರ್ಶಿಸುವ ಚಿತ್ರಮಂದಿರಗಳು ಬೆಳಗ್ಗೆ 10 ಗಂಟೆ ಹಾಗೆ 10:30 ಪ್ರದರ್ಶನವನ್ನು 9:30ಕ್ಕೆ ಆರಂಭಿಸಬೇಕು. ಹೀಗಾದರೆ ಸೆಕೆಂಡ್ ಶೋ 6:30ಕ್ಕೆ ಶುರುವಾಗಿ 9:30ಕ್ಕೆ ಮುಕ್ತಾಯವಾಗುತ್ತೆ. ಇದರಿಂದ ಬೆಳಗ್ಗಿನ ಶೋ ವೀಕ್ಷಿಸುವ ಪ್ರೇಕ್ಷಕರ ಕೊರತೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಎಲ್ಲ ಪ್ರೇಕ್ಷಕರ ಅನುಕೂಲಕ್ಕಾಗಿ ಸಿನಿಮಾವನ್ನು 11 ಗಂಟೆಗೆ ಮಾರ್ನಿಂಗ್ ಶೋ, 2 ಗಂಟೆ ಅಥವಾ 2:30ಕ್ಕೆ ಮ್ಯಾಟಿನಿ ಶೋ, 6 ಗಂಟೆಗೆ ಫಸ್ಟ್ ಶೋ ಆರಂಭಿಸಿದರೆ ಯಾವ ಪ್ರೇಕ್ಷಕರಿಗೂ ಸಮಸ್ಯೆ ಇರಲ್ಲ. ಆದರೆ ಸೆಕೆಂಡ್ ಶೋವನ್ನು ಕೈ ಬಿಡಬೇಕಾಗುತ್ತೆ. ಹಾಗೆ 11 ಗಂಟೆಗೆ ಸಿನಿಮಾವನ್ನು ಆರಂಭಿಸುವ ಚಿತ್ರಮಂದಿರಗಳು ಇದೇ ನೀತಿಯನ್ನು ಅನುಸರಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.